ವಾಹಿನಿ ಅರ್ಪಿಸುವ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ. ಇವತ್ತು ನಮ್ಮೊಟ್ಟಿಗೆ ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ತಜ್ಞರಾಗಿ ಕಾರ್ಯನಿರ್ವಹಿಸಿರುವಂತಹ ಡಾಕ್ಟರ್ ಚಿರಾಗ್ ಕೇಸಿಯವರು ನಮ್ಮೊಟ್ಟಿಗಿದ್ದಾರೆ. ಮೊದಲಿಗೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದ ಸರ್. ಈ ಮಾರ್ಚ್ 24ರಂದು ವಿಶ್ವ ಕ್ಷಯರೋಗ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಕ್ಷಯರೋಗ ದಿನದ ಮಹತ್ವದ ಬಗ್ಗೆ ಮಾತಾಡೋಕೆ ಮೊದಲು ಈ ಕ್ಷಯರೋಗ ಅಂದ್ರೆ ಏನು, ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್. ಕ್ಷಯರೋಗ ನಾವು ಕಾಮನ್ ಆಗಿ ಕನ್ನಡದಲ್ಲಿ ಕ್ಷಯರೋಗ ಅನ್ನೋದು ಇಂಗ್ಲೀಷಲ್ಲಿ TB ಇಲ್ಲ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಇದು ಸುಮಾರು 4000-5000 ವರ್ಷಗಳಿಂದ ಬಂದಿರೋ ರೋಗ. ನಾವು ತುಂಬಾ ಮುಂಚೆ ಎಲ್ಲ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ, ತುಂಬಾ ಜನ ಸಾಯ್ತಾ ಇದ್ರು ಅಂತ ಕೇಳ್ಪಡ್ತಾ ಇದ್ವಿ. ಬಟ್ ಇವಾಗ 1882ರಲ್ಲಿ ರಾಬರ್ಟ್ ಕೋಚ್ ಅವರು ಮಾರ್ಚ್ 24ರಂದು ಈ ಕ್ಷಯರೋಗ ಉಂಟು ಮಾಡುವ ರೋಗಾಣುಗಳನ್ನ ಕಂಡುಹಿಡಿದ್ರು. ಅದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎನ್ನುವ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದಿಂದ ಕ್ಷಯರೋಗ, TB ಕಾಯಿಲೆ ಏನಂತೀವಿ ಅದು ಬರುತ್ತೆ ಅಂತ ಕಂಡುಹಿಡಿದ್ರು. ಆ ದಿನದ ಆಚರಿಸೋಕ್ಕೋಸ್ಕರ ನಾವು ಪ್ರತಿ ವರ್ಷ ಮಾರ್ಚ್ 24ರಂದು ವಿಶ್ವ ಕ್ಷಯರೋಗ ದಿನ ಅಂತ ಆಚರಿಸ್ತೀವಿ. ಇದು TB ಅನ್ನೋದು ಒಂದು ಸಾಂಕ್ರಾಮಿಕ ರೋಗ, ಕಮ್ಯುನಿಕಲ್ ಡಿಸೀಸಸ್ ಅಂತೀವಿ. ಸೋಂಕು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹನಿಗಳ ಮೂಲಕ ಹರಡೋ ರೋಗ. ಸೊ ಕಾಮನ್ ಆಗಿ ಇಂಡಿಯಾದಲ್ಲಿ ಅಂತೂ ತುಂಬಾ ಜಾಸ್ತಿನೇ ಇದೆ. ಆಲ್ಮೋಸ್ಟ್ ವರ್ಲ್ಡ್ 26% ಆಫ್ ದ ಪೇಷಂಟ್ಸ್ ಏನಂತೀವಿ ಅದು ಇಂಡಿಯಾದಲ್ಲೇ ಇದೆ. ಸೊ ಈ ವರ್ಷ 2025 ಮಾರ್ಚ್ 24ರಂದು WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಂದು ಥೀಮ್ನ ಪ್ರತಿ ವರ್ಷ ಪ್ರಿಪೇರ್ ಮಾಡ್ತಾರೆ. ಈ ವರ್ಷದ ಥೀಮ್ ಬಂದು ಎಸ್ ವಿ ಕ್ಯಾನ್ ಎಂಡ್ TB, ಕಮಿಟ್, ಇನ್ವೆಸ್ಟ್ ಅಂಡ್ ಡೆಲಿವರ್ ಅಂತ ಬಂದು. ಸೊ ಏನಂತಾರೆ, TBನ ನಾವು ಕೊನೆಗಳಿಸ್ಬೋದು, ಮುಂಚೆ ತರ ಕಷ್ಟ ಇಲ್ಲ. ಸೊ TBಗೆ ಕ್ಯೂರ್ ಇದೆ, ಆದ್ರಿಂದ ನಾವು TBನ ಕೊನೆಗಳಿಸ್ಬೋದು ಅನ್ನೋದು ಈ ವರ್ಷ ನಮ್ಗೆ WHO ಹೇಳ್ತಾ ಇದೆ. ಸೊ ಈ ಕ್ಷಯರೋಗ ಕಂಟ್ಯಾಜಿಯಸ್ ಡಿಸೀಸ್ ಅಂತ ಹೇಳಿದ್ರಿ. ಸೊ ಹೇಗೆ ಹರಡುತ್ತೆ ಈ ಕ್ಷಯರೋಗ? ಕ್ಷಯರೋಗ ಒಂದು ಸಾಂಕ್ರಾಮಿಕ ರೋಗ. ಅಂದ್ರೆ ನಾವು ನಮ್ಮ ಶ್ವಾಸಕೋಶದಲ್ಲಿ ಕ್ಷಯ ರೋಗ ಕಾಸ್ ಮಾಡೋ ಬ್ಯಾಕ್ಟೀರಿಯಾ ಇತ್ತಂತ ಹೇಳಿದ್ರೆ ಅದು ನಾವು ಮಾತಾಡಿದಾಗ, ಕೆಮ್ದಾಗ, ಎಲ್ಲ ಸೀನ್ದಾಗ ಡ್ರಾಪ್ಲೆಟ್ಸ್ ಅಂತೀವಿ, ಫೋಮೈಟ್ಸ್ ಅಂತ, ಹನಿಯಾಗಿ ಅದು ಗಾಳಿಲಿ ಹರಡುತ್ತೆ. ಬೇರೆ ಯಾವ್ದಾದ್ರು ವ್ಯಕ್ತಿ ಆ ಹನಿನ ಉಸಿರಾಟದ ಮೂಲಕ ಒಳಗಡೆ ತಗೊಂಡಾಗ ಶ್ವಾಸಕೋಶಕ್ಕೆ ಹೋಗುತ್ತೆ. ಆ ಶ್ವಾಸಕೋಶದಲ್ಲಿ ಅದು ಸೋಂಕು ಉಂಟು ಮಾಡುತ್ತೆ. ಶ್ವಾಸಕೋಶಕ್ಕೆ ಹೋದ ತಕ್ಷಣ ಎಲ್ಲರಿಗೂ ಕಾಯಿಲೆ ಬರುತ್ತೆ ಅಂತ ಇಲ್ಲ. TBಲಿ 2 ತರ ಇದೆ, ಒಂದು ಡಿಸೀಸ್, ಒಂದು ಜಸ್ಟ್ ಇನ್ಫೆಕ್ಷನ್ ಅಂತ. ಇನ್ಫೆಕ್ಷನ್ ಅಂದ್ರೆ ಅಲ್ಲಿ ಎಲ್ಲರಲ್ಲೂ ಒಳಗಡೆ ಹೋಗಿರೋ ಬ್ಯಾಕ್ಟೀರಿಯಾ ಏನಂತೀವಿ ಅದು ಅಲ್ಲೇ ಇರುತ್ತೆ, ಅದು ಬೆಳವಣಿಗೆ ಆಗಲ್ಲ, ತೊಂದರೆ ಕಾಸ್ ಮಾಡಲ್ಲ. ಡಿಸೀಸ್ ಅಂತ ಯಾವಾಗ ಅಂತೀವಿ ಅಂತ ಹೇಳಿದ್ರೆ ಅಲ್ಲಿನ ಬ್ಯಾಕ್ಟೀರಿಯಾ ರೆಪ್ಲಿಕೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಡಿಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಅದು TB ಆಗಿ ಡಿಸೀಸ್ ಆಗಿ ಮಾರ್ಪಡುತ್ತೆ, ರೋಗವಾಗಿ ಮಾರ್ಪಡುತ್ತೆ. ಸೊ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಇವಾಗ ಸೊ ಎಲ್ಲರಲ್ಲೂ TB ಬ್ಯಾಕ್ಟೀರಿಯಾ ಇದೆ, ಎಲ್ಲರಿಗೂ ಯಾಕೆ ರೋಗ ಇಲ್ಲ ಅಂತ ಹೇಳಿದ್ರೆ, TB ಬ್ಯಾಕ್ಟೀರಿಯಾ ರೋಗ ಕಾಸ್ ಮಾಡ್ಬೇಕು ಅಂತ ಹೇಳಿದ್ರೆ ದೇಹದಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರ್ಬೇಕು. ಅಂತ ವ್ಯಕ್ತಿಗಳಲ್ಲಿ ಮಾತ್ರ ಇದು ರೋಗವಾಗಿ ಪರಿವರ್ತನೆ ಆಗಿ ತುಂಬಾ ತೊಂದರೆಗಳನ್ನು ಕಾಸ್ ಮಾಡೋದು. ಸೊ ಯಾವ ಪೇಷಂಟ್ಸ್ ಅಲ್ಲಿ ಯಾವ ಜನಗಳಲ್ಲಿ ಇದು TB ಬರೋ ಅಪಾಯ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಅಪೌಷ್ಟಿಕತೆ. ಅಂದ್ರೆ ನೀವು ನೋಡಿರ್ತೀರ, ತುಂಬಾ ತೆಳ್ಳಗಿರ್ತಾರೆ ಜನ, ಕರೆಕ್ಟಾಗಿ ಊಟ ಮಾಡ್ತಾ ಇರಲ್ಲ, ಅಂತ ಜನಗಳು, ಅಪೌಷ್ಟಿಕತೆ ಇರೋ ಜನಗಳು ಒಂದು. ಇನ್ನೊಂದು HIV ಪೀಡಿತ ಪೇಷಂಟ್ಸ್ಗಳು, ಅವ್ರಿಗೆ TB ಬರೋ ರಿಸ್ಕ್ ತುಂಬಾ ಜಾಸ್ತಿ, ಯಾಕೆಂದ್ರೆ ಅವ್ರದ್ದು ಆಲ್ರೆಡಿ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಇನ್ನೊಂದು ಧೂಮಪಾನ ಮಾಡೋರು, ಸಿಗರೇಟ್, ಬೀಡಿ ಸೇದಿಸೋರು, ಆಮೇಲೆ ಆಲ್ಕೋಹಾಲ್ ಕನ್ಸಂಪ್ಷನ್, ಆಲ್ಕೋಹಾಲಿಕ್ ಅಂತೀವಿ, ಇಂಥವ್ರೆಲ್ಲದು ನ್ಯಾಚುರಲ್ ಆಗಿ ಬಾಡಿಲಿ ಇಮ್ಯುನಿಟಿ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಇತ್ತೀಚೆಗೆ ಮಧುಮೇಹ, ಡಯಾಬಿಟಿಸ್ ಏನಂತೀವಿ, ಅಂಥ ಪೇಷಂಟ್ಸ್ ಅಲ್ಲಿ ಕೂಡ ಅವ್ರ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇತ್ತು ಅಂತ ಹೇಳಿದ್ರೆ ಅವ್ರದ್ದು ಇಮ್ಯುನಿಟಿ ಪವರ್ ತುಂಬಾ ಕಮ್ಮಿ ಇರುತ್ತೆ. ಅಂಥವ್ರಲ್ಲೂ TB ಕಾಯಿಲೆ ಬರೋಂಥ ಚಾನ್ಸಸ್ ಜಾಸ್ತಿ. ಸೊ ಈ ತರ ಇನ್ ಕೆಲವೊಂದು ಪೇಷಂಟ್ಸ್, ಇವಾಗ ಕ್ಯಾನ್ಸರ್ ಪೇಷಂಟ್ಸ್, ಅವ್ರಿಗೆ ನಾವು ಕೆಲವೊಂದ್ಸಲಿ ಡ್ರಗ್ಸ್, ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಡ್ರಗ್ಸ್ ಕೊಡ್ತೀವಿ, ಅವ್ರದ್ದು ದೇಹದ ಇಮ್ಯುನಿಟಿ ಕಮ್ಮಿ ಮಾಡೋಕ್ಕೋಸ್ಕರನೇ ಡ್ರಗ್ಸ್ ಕೊಡ್ತೀವಿ. ಅಂತ ಪೇಷಂಟ್ಸ್ಗಳಲ್ಲಿ ಕೂಡ TB ಬರೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಮೇನ್ಲಿ ಇಮ್ಯುನಿಟಿ ಕಡಿಮೆ ಇರೋರಿಗೆ ಇದು ಬೇಗ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಇದು ಬಂದಿದೆ, ನಮ್ಗೆ TB ಕಾಯಿಲೆ ಇದೆ ಅಂತ ಯಾವ ಲಕ್ಷಣಗಳು ತೋರ್ಪಡುತ್ತೆ? TB ಬಂದು ಜಸ್ಟ್ ಬಾಡಿಲಿ ಬರೀ ಲಂಗ್ಸ್ ಅಫೆಕ್ಟ್ ಮಾಡಲ್ಲ, ಬಾಡಿಲಿರೋ ಎಲ್ಲ ಆರ್ಗನ್ಸ್, ನೀವು ಮೆದುಳು, ಕಣ್ಣು, ಕಿವಿ, ಇವನ್ ಹೊಟ್ಟೆ, ಕರಳು, ಚರ್ಮ, ಮೂಳೆ, ಬಾಡಿಲಿ ಈ ಆರ್ಗನ್ ಅಫೆಕ್ಟ್ ಆಗಲ್ಲ ಅಂತಿಲ್ಲ, ಬಾಡಿಲಿಲ್ಲ ಎಲ್ಲ ಆರ್ಗನ್ಸ್ ಕೂಡ ಅಫೆಕ್ಟ್ ಆಗುತ್ತೆ. ಬಟ್ ಮೈನ್ ಆಗಿ ಶ್ವಾಸಕೋಶದ TB ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಶ್ವಾಸಕೋಶದ TB ಬೇಗ ಬೇರೆಯವ್ರಿಗೆ ಹರಡುತ್ತೆ, ಬೇರೆ TBಗಳು ಹರಡೋ ಚಾನ್ಸಸ್ ಇರಲ್ಲ. ಸೊ ಶ್ವಾಸಕೋಶದ TB ಅಂತ ಬಂತು, ಲಂಗ್ಸ್ TB ಅಂತ ಬಂತು ಅಂತ ಹೇಳಿದ್ರೆ ಮೈನ್ ಆಗಿ ಕೆಮ್ಮು, 2ರಿಂದ ಅದಕ್ಕಿಂತ ಹೆಚ್ಚು ವಾರಗಳಿರೋ ಕೆಮ್ಮು,
ಇಲ್ಲ 2 ಜಾಸ್ತಿ ವಾರಗಳಿರೋ ಜ್ವರನು ಯಾವ ತರ ಅಂತ ಹೇಳಿದ್ರೆ ಸಂಜೆ ವೇಳೆ ಜಾಸ್ತಿ ಆಗೋ ಇಂಥ ಜ್ವರ, ಆಮೇಲೆ ನೈಟ್ ಅಲ್ಲಿ ತುಂಬಾ ಬೆವರೋದು, ಇವಾಗ ಕಫದಲ್ಲಿ ರಕ್ತ ಬರೋದು, ಅದೆಲ್ಲ TB ಇಂಪಾರ್ಟೆಂಟ್ ಫೀಚರ್ಸ್. ಇನ್ನ ಅದ್ ಬಿಟ್ರೆ ಪೇಷಂಟ್ಸು ತಮ್ಮ ತೂಕ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ, ತುಂಬಾ ಸುಸ್ತಾಗೋದು, ಉಸಿರಾಟದ ತೊಂದರೆಗಳು ಈ ತರ ಆಗುತ್ತೆ. ಇದು ಮೇನ್ ಆಗಿ ಶ್ವಾಸಕೋಶದ TB. ಬಟ್ ಇವಾಗ ಬ್ರೈನಲ್ಲಿ TB ಆಯ್ತು, ಆ ತರ TB ಆಯ್ತು ಅಂದ್ರೆ ಅಲ್ಲಿ ಬೇರೆ ಸಿಂಪ್ಟಮ್ಸ್ ಇರುತ್ತೆ, ತಲೆನೋವು ಬರೋದು, ಸೀಜರ್ಸ್ ಆಗೋದು, ಆ ತರ ಇರುತ್ತೆ. ಕರಳಲ್ಲಿ ಬಂತು ಅಂತ ಹೇಳಿದ್ರೆ ಹೊಟ್ಟೆ ನೋವು ಬರೋದು, ಊಟ ಸೇರದೆ ಇರೋದು, ಈ ತರ ಸಿಂಪ್ಟಮ್ಸ್. ಮೂಳೆಲಿ ಇತ್ತು ಅಂದ್ರೆ ಕೀಲ್ ನೋವು. ಸೊ ಪ್ರತಿಯೊಂದು ಯಾವ ಭಾಗ ದೇಹದಲ್ಲಿ ಇನ್ವಾಲ್ವ್ ಆಗುತ್ತೆ ಆ ಭಾಗಕ್ಕೆ ತಕ್ಕನಾಗಿ ಸಿಂಪ್ಟಮ್ಸ್ ಬರುತ್ತೆ. ಬಟ್ ಮೇನ್ ಆಗಿ ತೂಕ ಕಮ್ಮಿ ಆಗೋದು ಮತ್ತೆ ಊಟ ಸೇರದೆ ಇರೋದು, ಇಂಥ ಸಿಂಪ್ಟಮ್ಸು 2 ಜಾಸ್ತಿ ವಾರಗಳು ಕೆಮ್ಮು ಜ್ವರ ಇತ್ತು ಅಂತ ಹೇಳಿದ್ರೆ ಆಲ್ವೇಸ್ ನಾವು TB ಇದೆಯೋ ಇಲ್ವೋ ಅಂತ ಥಿಂಕ್ ಮಾಡ್ಬೇಕಾಗುತ್ತೆ. ಮಾತುಕತೆ ಮುಂದುವರಿಸೋಣ ವೀಕ್ಷಕರೇ, ಆದ್ರೆ ಒಂದು ಪುಟ್ಟ ವಿರಾಮದ ನಂತರ. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ನಮ್ಮಲ್ಲಿ ಲಭ್ಯವಿರುವ ಸೇವೆಗಳು: ಡಾಕ್ಟರ್ ಅಭಿನಂದನ್ ನರರೋಗ ತಜ್ಞರು, ಡಾಕ್ಟರ್ ಮೊಹಸಿನ್ ಅಹ್ಮದ್ ನರರೋಗ ಶಸ್ತ್ರಚಿಕಿತ್ಸರು, ಡಾಕ್ಟರ್ ಆದರ್ಶ್ ನವಜಾತ ಶಿಶು ಹಾಗೂ ಮಕ್ಕಳ ತಜ್ಞರು, ಡಾಕ್ಟರ್ ವಿನೋದ್ ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಹರ್ಷ ಮೂತ್ರಪಿಂಡ ರೋಗ ತಜ್ಞರು, ಡಾಕ್ಟರ್ ಮುರಳಿ ಮೂತ್ರಪಿಂಡ ಶಸ್ತ್ರಚಿಕಿತ್ಸರು, ಡಾಕ್ಟರ್ ಮನೋಹರ್ ಮಧುಮೇಹ ಮತ್ತು ಹೃದಯ ರೋಗ ತಜ್ಞರು, ಡಾಕ್ಟರ್ ದಿವ್ಯಾ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ವೇಣುಗೋಪಾಲ್ ಜನರಲ್ ಮೆಡಿಸಿನ್ ತಜ್ಞರು, ಡಾಕ್ಟರ್ ಪ್ರಿಯಾಂಕಾ ಅಭಿನಂದನ್ ಚರ್ಮ ರೋಗ ತಜ್ಞರು, ಡಾಕ್ಟರ್ ಶಶಾಂಕ್ ಜನರಲ್ ಸರ್ಜನ್ ಹಾಗೂ ಎಂಡೋಸ್ಕೋಪಿ ಮತ್ತು ಕೊಲೆನೋಸ್ಕೋಪಿ ತಜ್ಞರು, ಡಾಕ್ಟರ್ ಮೇಘಾ ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು, ಡಾಕ್ಟರ್ ಶ್ರೀವಿದ್ಯಾ NB ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ರಘುಪತಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ವೇಣುಗೋಪಾಲ್ ಫಿಸಿಷಿಯನ್, ಡಾಕ್ಟರ್ ಅಭಿಲಾಷ್ ಅಲ್ಟ್ರಾಸೌಂಡ್ ಮತ್ತು ಸ್ಕ್ಯಾನ್ ಸ್ಪೆಷಲಿಸ್ಟ್, ಡಾಕ್ಟರ್ ಲಕ್ಷ್ಮಿ ಅನಸ್ತೇಶಿಯಾಲಿಸ್ಟ್ ಮತ್ತು ತುರ್ತು ಚಿಕಿತ್ಸಾ ತಜ್ಞರು. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, BPL ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೋಡಿದ್ರಲ್ಲ ವೀಕ್ಷಕರೇ, ವಿರಾಮಕ್ಕೂ ಮುನ್ನ ಕ್ಷಯರೋಗ ಅಂದ್ರೆ ಏನು, ಅದರ ಲಕ್ಷಣಗಳೇನು ಅಂತ ತಿಳ್ಕೊಂಡ್ವಿ. ಆದ್ರೆ ಇವಾಗ ಕ್ಷಯರೋಗದ ಹೇಗೆ ಪತ್ತೆ ಹಚ್ಚಬಹುದು ಮತ್ತೆ ಅದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್, ಕ್ಷಯರೋಗದ ಹೇಗೆ ಪರೀಕ್ಷೆ ಮಾಡ್ಬೋದು, ಹೇಗೆ ಪತ್ತೆ ಹಚ್ಚಬಹುದು ಅಂತ ಹೇಳ್ತೀರಾ? ಮುಂಚೆ ಹೇಳ್ತಾರ ಕ್ಷಯರೋಗ
ದೇಹದಲ್ಲಿರೋ ಎಲ್ಲ ಅಂಗಗಳನ್ನು ಅಫೆಕ್ಟ್ ಮಾಡುತ್ತೆ. ಸೊ ಇವಾಗ ಶ್ವಾಸಕೋಶ TB ಅಂತ, ಶ್ವಾಸಕೋಶ ಕ್ಷಯರೋಗ ಅಂತ ಬಂತು ಅಂತ ಹೇಳಿದ್ರೆ ನಮ್ಮ ಸಿಂಪ್ಟಮ್ಸ್ ಮೇಲೆ ಫಸ್ಟ್ ಬಂದು ಕಫ ಪರೀಕ್ಷೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ TB ಪತ್ತೆ ಮಾಡಕ್ಕೆ ಕಫ ಪರೀಕ್ಷೆ ಸಂಪೂರ್ಣ ಉಚಿತ ಇದೆ. ಈ ಕಫ ಪರೀಕ್ಷೆ TB ಕಂಡಿಡಿಯೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಅದ್ ಬಿಟ್ರೆ ಸಿಂಪ್ಟಮ್ಸ್ ನೋಡ್ತಾ ನಾವು ಕೆಲವೊಬ್ಬರಿಗೆ ಎಕ್ಸ್ರೇ ಬೇಕು ಅಂತ ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ರಕ್ತ ಪರೀಕ್ಷೆಗಳು ಬೇಕು ಅಂತ ಹೇಳ್ಬೋದು. ಇವಾಗ ಚರ್ಮದಲ್ಲಿ TB ಆಗಿತ್ತು, ಕೀಲ್ಗಳಲ್ಲಿ ಬೇರೆ ಕಡೆ TB ಆಗಿತ್ತು ಅಂದ್ರೆ ನಮ್ಗೆ ಅಲ್ಲಿಂದ ತುಂಡು ತಗೊಂಡು ಪರೀಕ್ಷೆ ಮಾಡಕ್ಕೆ ಬಯಾಪ್ಸಿ ಅಂತ ಹೇಳ್ತೀವಿ. ಇವಾಗ ಕೆಲವೊಬ್ಬರಿಗೆ ಗಂಟ್ಲಲ್ಲಿ TB ಆಗುತ್ತೆ, ಲಿಂಫ್ ನೋಟ್ಸ್ ಅಂತ ಹೇಳ್ತೀವಿ, ಲಿಂಫ್ ನೋಟ್ಸ್ ಊದ್ಕೊಂಡಿರುತ್ತೆ, ಅಂತ TB ಅಂತ ಬಂದಾಗ ಅಲ್ಲಿಂದ ಸ್ಯಾಂಪಲ್ ತೆಗೆದು ಅದರಲ್ಲಿ TB ಬ್ಯಾಕ್ಟೀರಿಯಾ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಆಮೇಲೆ ನಮ್ದು ಶ್ವಾಸಕೋಶದ ಪಕ್ಕ ಪೊರೆ ಅಂತ ಇರುತ್ತೆ, ಪ್ಲೂರಾ ಅಂತ ಕರಿತೀವಿ, ಅಲ್ಲಿ ನೀರು ತುಂಬ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಆ ನೀರಿಂದ ಅದು TBನ ಅಂತ ಕಂಡಿಡಿಯಕ್ಕೆ ಅಲ್ಲಿಂದ ನಾವು ನೀರ್ ತೆಗೆದು ನೀರ್ನ ಪರೀಕ್ಷೆ ಕಳಿಸ್ಬೇಕಾಗುತ್ತೆ. ಸೊ ಜನದ್ದು ಪೇಷಂಟ್ಸ್ ಅಂತೀವಿ, ಏನದು ಯಾವ ತರ TB ಇದೆ ಅದಕ್ಕೆ ತಕ್ಕನಾಗಿ ಯಾವ ತರ ಪರೀಕ್ಷೆ ಮಾಡ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಸೊ ಈಗ ಕ್ಷಯ ರೋಗನ ಕ್ಯೂರ್ ಮಾಡಬಹುದಾ? ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಹೌದು. ಬಿಕಾಸ್ ಹಿಂದಿನ ಕಾಲದಲ್ಲೆಲ್ಲ ಕ್ಷಯ ರೋಗ ಬಂತು ಅಂತಂದ್ರೆ ಟ್ರೀಟ್ಮೆಂಟೇ ಇಲ್ಲ ಇದಕ್ಕೆ ಅಂತ ಹೇಳ್ತಾ ಇದ್ರು. ಈಗ ಅಡ್ವಾನ್ಸ್ ಟೆಕ್ನಿಕ್ಸ್ ಏನಿದೆ? ಹೌದೌದು, ಖಂಡಿತ. ಮುಂಚೆ ಎಲ್ಲ ನೀವು ತುಂಬಾ ಜನ ಮೂವೀಸ್ ಅಲ್ಲೆಲ್ಲ ನೋಡಿರ್ತೀವಿ, ಕೆಮ್ತಾ ಇರ್ತಾರೆ, ಕೆಮ್ಮಲ್ಲಿ ಹಂಗೆ ರಕ್ತ ಬಂದ್ಬಿಡುತ್ತೆ. ಸೊ ಇವ್ರಿಗೆ TB ಆಗಿದೆ, ಇವ್ರು ಬದುಕಲ್ಲ ಅಂತ ಬಿಟ್ಬಿಡ್ತಾರೆ. ಅಂಡ್ ಮುಂಚೆ ಕೂಡ ನೀವು ನೋಡಿದೀರಾ, TB ಬಂತು ಅಂತ ಹೇಳಿದ್ರೆ ಅದೊಂಥರ ದೊಡ್ಡೇನೋ ಬಂದಿರೋ ತರ ಊರಿಂದ ಆಚೆ ಹಾಕ್ಬಿಡ್ತಾ ಇದ್ರು. ಮುಂಚೆ ಎಲ್ಲ ಓಪನ್ ಸ್ಯಾನಿಟೋರಿಯಮ್ಸ್ ಅಂತ ಇಡ್ತಾ ಇತ್ತು, ಊರಿಂದ ಹೊರಗಡೆ ಸಪರೇಟ್ ಆಗಿ ಒಂದು ಜಾಗ ಮಾಡಿಟ್ಟು ಅಲ್ಲಿ ಬಿಟ್ಬಿಡೋರು TB ಪೇಷಂಟ್ಸ್ ನ. ಅವರು ಬದುಕ್ತಾರೋ ಸಾಯ್ತಾರೋ ಏನ್ ನೋಡ್ತಾ ಇಲ್ಲ. ಬಟ್ ಇವಾಗ ಒನ್ಸ್ ರಾಬರ್ಟ್ ಕೋಚ್ ಅನ್ನೋರು TB ಬ್ಯಾಕ್ಟೀರಿಯಾ ಕಂಡಿಡಿದಾದ್ಮೇಲೆ ನಾವು ಅದನ್ನೆಲ್ಲ ತುಂಬಾ ಸ್ಟಡಿ ಮಾಡಿ ಯಾವ ಮೆಡಿಸಿನ್ಸ್ ವರ್ಕ್ ಆಗುತ್ತೆ ಏನ್ ಆಗಲ್ಲ ಅಂತ ಮಾಡಿ ತುಂಬಾ ಡೆವಲಪ್ಮೆಂಟ್ಸ್ ಆಗಿದೆ TB ಪರೀಕ್ಷೆಯಲ್ಲಿ. ಸೊ ಡೆಫಿನೆಟ್ಲಿ TB ಕ್ಯೂರ್ ಮಾಡ್ಬೋದು. ಫಸ್ಟ್ ಟೈಮ್ TB ಬಂತು ಅಂತ ಹೇಳಿದ್ರೆ ಕರೆಕ್ಟಾಗಿ ಬೇಗ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ 85% ಆಫ್ ದ ಪೇಷಂಟ್ಸ್ ಡೆಫಿನೆಟ್ಲಿ 100% ಕ್ಯೂರ್ ಆಗ್ತಾರೆ. ಸೊ ಟ್ರೀಟ್ಮೆಂಟ್ ಡ್ಯೂರೇಷನ್ ಬಂದು ಯೂಶಲಿ ಫಸ್ಟ್ ಟೈಮ್ TB ಬಂದವ್ರಿಗೆ 6 to 9 months ಇರುತ್ತೆ. ಕೆಲವೊಬ್ಬರಿಗೆ 6 months ಅಲ್ಲೇ ಕ್ಲಿಯರ್ ಆಗುತ್ತೆ, ಕೆಲವೊಬ್ಬರಿಗೆ ನಾವು ಡಾಕ್ಟರ್ಸ್ ಡಿಸೈಡ್ ಮಾಡ್ತಿಲ್ಲ, ರೆಸ್ಪಾಂಡ್ ಮಾಡಕ್ ಸ್ವಲ್ಪ ಟೈಮ್ ತೆಗಿತಾ ಇದಾರೆ ಅಂತ ಹೇಳಿದ್ರೆ 9 months ತನಕ ಎಕ್ಸ್ಟೆಂಡ್ ಮಾಡ್ತೀವಿ. ಬಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಪೇಷಂಟ್ ಕರೆಕ್ಟ್ ಆಗಿ, ಈವನ್ ಕೆಲವೊಬ್ರಿಗೆ ಏನಾಗುತ್ತೆ 1 ತಿಂಗಳು 2 ತಿಂಗಳು ಮೆಡಿಸಿನ್ಸ್ ತಗೊಂಡ್ಮೇಲೆ ಅವ್ರಿಗೆ ಆರಾಮಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಏನ್ ಅನ್ಕೋತಾರೆ, ನಂಗೆ TB ಕ್ಲಿಯರ್ ಆಗಿದೆ ಅಂತ ಮಾತ್ರ ಬಿಡ್ತಾರೆ. ಬಟ್ ಆ ತರ ಮಾಡ್ಲೇಬಾರ್ದು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಮಿನಿಮಮ್ ನಾವು ಡಾಕ್ಟರ್ ಎಷ್ಟು ಹೇಳಿರ್ತೀವಿ ಅಟ್ಲೀಸ್ಟ್ 6 months ಅಂತೂ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಇನ್ ಕೇಸ್ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಡೈಲಿ ಟ್ಯಾಬ್ಲೆಟ್ಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಔಷಧ ನಿರೋಧಕ TB ಅಂತೀವಿ, MDR TB. ಅಂದ್ರೆ ಏನಂತೆ, ರೆಗ್ಯುಲರ್ TB ಅನ್ನಲ್ಲ, ಆ ರೆಗ್ಯುಲರ್ TB ಗಿಂತ ಆ ಮೆಡಿಸಿನ್ಸ್ ವರ್ಕ್ ಆಗದಲ್ಲೇ MDR TB ಅಂತ, ಡ್ರಗ್ ರೆಸಿಸ್ಟೆಂಟ್ TB ಅಂತ ಡೆವಲಪ್ ಆಗುತ್ತೆ. ಆ ತರ TB ಏನಾದ್ರು ಡೆವಲಪ್ ಆಯ್ತು ಅಂದ್ರೆ ಅದು ಟ್ರೀಟ್ಮೆಂಟ್ ಬಂದು 9 to 24 months ಆಗುತ್ತೆ. ಅಂಡ್ ಇಟ್ಸ್ ವೆರಿ ಸೀರಿಯಸ್, ತುಂಬಾ ಪ್ರಾಣಾಪಾಯಗಳು ಜಾಸ್ತಿ ಆಗುತ್ತೆ. ಅಂಡ್ ಇವನ್ ಟು ಕಾಸ್ಟ್ ಆಲ್ಸೋ, ವೆಚ್ಚ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಬಟ್ ಇದೇನು ಇನಿಷಿಯಲ್ ಫಸ್ಟ್ ಟೈಮ್ TB ಬಂದಿರುತ್ತೆ, ಕರೆಕ್ಟಾಗಿ 6 months ಟ್ರೀಟ್ಮೆಂಟ್ ಬಂದು ಗೌರ್ಮೆಂಟ್ ಇಂದ ಫ್ರೀಯಾಗಿ ಸಿಗುತ್ತೆ. ಗೌರ್ಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಮನೆಗೆ ಕೆಲವೊಂದ್ಸಲಿ ಆಶಾ ಕಾರ್ಯಕರ್ತರ ಮೂಲಕ ಮನೆಗೆ ಟ್ಯಾಬ್ಲೆಟ್ಸ್ ತಲುಪಿಸ್ತಾರೆ. 6 ತಿಂಗಳು ಕಂಪ್ಲೀಟ್ ಆಗಿ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ. ಅವ್ರು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದ್ರೆ ಸರ್ಕಾರದಿಂದ ಈವನ್ ನಾಮಿನಲ್ ಉತ್ಸಾಹ ವೇತನ ಅಂತ ಕೊಡ್ತಾರೆ, ಅದನ್ನ ಕೂಡ ಸಿಗುತ್ತೆ. ಸೊ ಟ್ರೀಟ್ಮೆಂಟ್ ರೆಗ್ಯುಲರ್ ಆಗಿ ಮಿಸ್ ಮಾಡ್ದಲೆ ಡಾಕ್ಟರ್ ಹೇಳ್ದಂಗೆ ತಗೊಂಡ್ರೆ ಡೆಫಿನೆಟ್ಲಿ TB is completely curable. ನಮಗೆ ಎಕ್ಸಾಂಪಲ್ ಬಂದು ಅಮಿತಾಬ್ ಬಚ್ಚನ್ ಅವ್ರಿಗೆ ಆಕ್ಚುಲಿ TB ಬಂದು ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು he was declared cured. So he has become ambassador of TB for India now. ಸೊ ಕ್ಷಯರೋಗ ಕೂಡ ಕ್ಯೂರಬಲ್ ಅಂತ ಹೇಳ್ತೀರಾ? ಹಾಗಾದ್ರೆ ಈ ಕ್ಷಯರೋಗ ನಿವಾರಣೆಯಲ್ಲಿ ಈ ಶ್ವಾಸಕೋಶ ತಜ್ಞರ ಪಾತ್ರ ಏನಿದೆ ಅಂತ ಹೇಳ್ತೀರಾ? ನಾನು ಮುಂಚೆನೆ ಹೇಳ್ದಂಗೆ ಮೇಯ್ನ್ ಆಗಿ TB ಅಫೆಕ್ಟ್ ಆಗೋದು ಶ್ವಾಸಕೋಶನೇ. ಅಂಡ್ ಸ್ಪ್ರೆಡ್ ಆಗೋದು ಕೂಡ ಬೇರೆ ಅಂಗಾಂಗಗಳಿದ್ರೆ TB ಸ್ಪ್ರೆಡ್ ಆಗಲ್ಲ, ಏನಿದ್ರು ಅದು ಹೇಳಿದ್ನಲ್ಲ ಹನಿ ಮೂಲಕ ಮಾತಾಡಿದಾಗ ಸೀನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಶ್ವಾಸಕೋಶ TB ತುಂಬಾ ಬೇಗ ಪತ್ತೆ ಹಚ್ಚಿ ಈ ಹರಡುವಿಕೆ ಪ್ರಮಾಣನ ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾವುದೇ 2 ವಾರದ ಕೆಮ್ಮು ಜ್ವರ ಇತ್ತು ಅಂತ ಹೇಳಿದ್ರೆ ಅಂತ ಟೈಮಲ್ಲಿ ಇವಾಗ ಜನಗಳು ಶ್ವಾಸಕೋಶ ತಜ್ಞರ ಹತ್ರ ಬಂತು ಅಂತ ಹೇಳಿದ್ರೆ ನೋಡ್ತೀವಿ TBನೇನಾ ಇಲ್ಲ ಬೇರೆ ಏನಾದ್ರು ಇದೆಯಾ ಅಂತ ಹೇಳಿದ್ರೆ. ಒನ್ ಕೇಸ್ TB ಅಂತಾನೆ ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಇಂಪಾರ್ಟೆಂಟ್, ಪೇಷಂಟ್ಸ್ ಇವಾಗ ಪೇಷಂಟ್ನ ಕರೆಕ್ಟಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು, TB ಅಂದ್ರೆ ಏನು, ಭಯ ಪಡೋಂಥದ್ದಿಲ್ಲ. ಇವಾಗ ನೀವು ಆರಾಮಾದ್ರು ಅಂದ್ರೂ ಕೂಡ 6 ತಿಂಗಳು ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ಟ್ರೀಟ್ಮೆಂಟ್ ತಗೊಳ್ಳೋ ಟೈಮಲ್ಲಿ ನಿಮ್ಗೆ ಏನೇನಾಗುತ್ತೆ, TB ಔಷಧಿಗಳಿಗೆ ಬಂದು ತುಂಬಾ ಪವರ್ಫುಲ್ ಸ್ಟ್ರಾಂಗ್ ಔಷಧಿಗಳು ಅಂತೀವಿ. ಸೊ ಅದು ಆ ಥರ ಔಷಧಿ ತಗೊಂಡಾಗ ಏನಾಗುತ್ತೆ, ಜನಕ್ಕೆ ಸ್ವಲ್ಪ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ, ಜಾಂಡಿಸ್ ಬರೋದು, ವಾಂತಿ ಆಗೋದು, ಆ ಥರ ಎಲ್ಲ ತೊಂದರೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ಥರ ಇತ್ತು ಅಂತ ಹೇಳಿದ್ರೆ ಮಾತ್ರ ನಿಲ್ಲಿಸಬಾರ್ದು.
ಸೊ ನಾವು ಆ ಥರ ಏನಾದ್ರು ತೊಂದರೆ ಬಂತು ಅಂತ ಹೇಳಿದ್ರೆ ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋದು, ಮಾತ್ರೆ ಡೋಸಸ್ ಹೆಂಗೆ ಅಡ್ಜಸ್ಟ್ ಮಾಡೋದು, ಅದೆಲ್ಲ ಪೇಷಂಟ್ಸ್ಗೆ ಹೇಳ್ತೀವಿ. ಅಂಡ್ ಫಾಲೋ ಅಪ್ ಒನ್ಸ್ ಅವ್ರು ಸ್ಟಾರ್ಟ್ ಮಾಡಿದ್ರು ಟ್ರೀಟ್ಮೆಂಟ್, ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟು ಏನು ಮಾಡಬೇಕು, ಯಾವ ಥರ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಇರಬೇಕು. ಇವಾಗ TB ಪೇಷಂಟ್ಸ್ಗೆ ಮೇಯ್ನಾಗಿ ಪ್ರೋಟೀನ್ ಜಾಸ್ತಿ ಇರೋ ಫುಡ್ ಬೇಕಾಗುತ್ತೆ. ಅಟ್ಲೀಸ್ಟ್ ಡೈಲಿ ಅವ್ರು 1.2 mg/kg ಆಫ್ ಬಾಡಿ ವೆಯ್ಟ್ ಅಷ್ಟು ಪ್ರೋಟೀನ್ ತಗೋಬೇಕಾಗುತ್ತೆ, ವಿಟಮಿನ್ಸ್ ಮಿನರಲ್ಸ್ ಬೇಕಾಗುತ್ತೆ. ಸೊ ಆ ಥರ ಎಲ್ಲ ಹೆಂಗೆ ಮಾಡ್ಬೇಕು. ಇವಾಗ ಒಂದು ಕೇಸ್ ಅವರೆಲ್ಲ ತೊಗೊಂಡ್ರು, ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೆಕ್ಸ್ಟ್ 2 years ಅವ್ರು ಫಾಲೋ ಅಪ್ ಅಲ್ಲಿ ಇರಬೇಕು. ಬಿಕಾಸ್ ನೆಕ್ಸ್ಟ್ 2 years ಅಲ್ಲಿ ತುಂಬ ಜನ ಪೇಷಂಟ್ಸ್ಗೆ ಮತ್ತೆ TB ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಅವ್ರನ್ನ ಕಂಟಿನ್ಯೂಸ್ ಆಗಿ ಮಾನಿಟ್ರಿಂಗ್ ಮಾಡಿ ಕಂಪ್ಲೀಟ್ ಕ್ಯೂರ್ ಆಗಿದೆಯಾ ಇಲ್ಲ ಮತ್ತೆ ಬರೋ ಚಾನ್ಸಸ್ ಇತ್ತು ಅಂತ ಹೇಳಿದ್ರೆ ಅದು ಹೆಂಗೆ ತಡಿಬೋದು ಅದೆಲ್ಲ ಹೇಳ್ತೀವಿ. ಇನ್ನು ಒನ್ಸ್ MDR TB ಅಂತ ಹೇಳಿದೆ, ರೋಗ ಫಸ್ಟ್ ಲೈನ್ ಡ್ರಗ್ಸ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥ TB ಬಂತು ಅಂತ ಹೇಳಿದ್ರೆ ಅದು ಡೆಫಿನೆಟ್ಲಿ ಪಲ್ಮನಾಲಜಿಸ್ಟ್ ಅಂದರೆ ಶ್ವಾಸಕೋಶ ತಜ್ಞರದ್ದೇ ಅದು. ಬಿಕಾಸ್ ಅದು ಟ್ರೀಟ್ಮೆಂಟ್ ಬಂದು ಪ್ರತಿ ಪೇಷಂಟ್ಗೂ ವೇರಿ ಆಗುತ್ತೆ. ಅಂಡ್ ಟ್ರೀಟ್ಮೆಂಟ್ ಬಂದು ಸಮ್ಟೈಮ್ಸ್ 9 months to 24 months ಇರುತ್ತೆ. ಅಂಡ್ ದೋಸ್ ಡ್ರಗ್ಸ್ ಆ ಡ್ರಗ್ಸ್ ಕೂಡ ಗೌರ್ಮೆಂಟಿಂದ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ. ನಾವು ಪೇಷಂಟ್ ಟು ಪೇಷಂಟ್ ಯಾವ ಡ್ರಗ್ಸ್ ಸರಿ ಹೊಂದುತ್ತೆ, ಯಾವ್ದವ್ರು ತಡ್ಕೋತಾರೆ, ಅವ್ರಿಗೆ ಯಾವ್ದು ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಂತ ನೋಡಿ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಮೇಯ್ನಾಗಿ ಅರ್ಲಿ ಡಿಟೆಕ್ಷನ್ ಅಂತೀವಿ, ಬೇಗ ಬೇರೆಯವ್ರಿಗೆ ಜಾಸ್ತಿ ಜನ ಸ್ಪ್ರೆಡ್ ಮಾಡೋಕ್ಕಿಂತ ಮುಂಚೆ. ಯಾಕಂದರೆ ಒಂದು TB ಪೇಷಂಟು ಟ್ರೀಟ್ಮೆಂಟ್ ಮಾಡ್ದಲ್ಲೇ ಬಿಟ್ಟರೆ ವರ್ಷದಲ್ಲಿ 20 to 25 ಜನಕ್ಕೆ ಸ್ಪ್ರೆಡ್ ಮಾಡ್ತಾರೆ. ಸೊ ಆ 25 ಜನ 25 ಜನಕ್ಕೆ ಸ್ಪ್ರೆಡ್ ಮಾಡ್ತಾ ಹೋಗ್ತು ಅಂತ ಹೇಳಿದ್ರೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಇನಿಷಿಯಲ್ ಸ್ಟೇಜಸಲ್ಲಿ ಐಡೆಂಟಿಫೈ ಮಾಡಬೇಕು, ಅದು ಕರೆಕ್ಟಾಗಿ ಯಾವ ಡ್ರಗ್ಸ್ ಬೇಕು ಅಷ್ಟು ಮಾತ್ರ ಕೊಟ್ಟು ಕರೆಕ್ಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಒನ್ಸ್ ಇಟ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅವ್ರು ಬೇರೆಯವ್ರಿಗೆ ಸ್ಪ್ರೆಡ್ ಮಾಡೋ ಪ್ರಮಾಣ ಕಮ್ಮಿ ಆಗುತ್ತೆ. ಸೊ ಅದರಿಂದ ಬೇರೆಯವ್ರಿಗೆ ಆಗೋ ತೊಂದರೆ ಕಮ್ಮಿ ಆಗುತ್ತೆ ಅಂಡ್ ಪೇಷಂಟ್ ಕೂಡ ಇಂಪ್ರೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ಯೂಬರ್ಕ್ಯುಲೋಸಿಸ್ ಕ್ಷಯರೋಗದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ ಅಥವಾ ಒಂದು ಪುಟ್ಟ ವಿರಾಮದ ನಂತರ. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ನಮ್ಮಲ್ಲಿ ಲಭ್ಯವಿರುವ ಸೇವೆಗಳು: ಡಾಕ್ಟರ್ ಅಭಿನಂದನ್ ನರರೋಗ ತಜ್ಞರು, ಡಾಕ್ಟರ್ ಮೊಹಸಿನ್ ಅಹ್ಮದ್ ನರರೋಗ ಶಸ್ತ್ರಚಿಕಿತ್ಸರು, ಡಾಕ್ಟರ್ ಆದರ್ಶ್ ನವಜಾತ ಶಿಶು ಹಾಗೂ ಮಕ್ಕಳ ತಜ್ಞರು, ಡಾಕ್ಟರ್ ವಿನೋದ್ ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಹರ್ಷ ಮೂತ್ರಪಿಂಡ ರೋಗ ತಜ್ಞರು, ಡಾಕ್ಟರ್ ಮುರಳಿ ಮೂತ್ರಪಿಂಡ ಶಸ್ತ್ರಚಿಕಿತ್ಸರು, ಡಾಕ್ಟರ್ ಮನೋಹರ್ ಮಧುಮೇಹ ಮತ್ತು ಹೃದಯ ರೋಗ ತಜ್ಞರು, ಡಾಕ್ಟರ್ ದಿವ್ಯಾ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ವೇಣುಗೋಪಾಲ್ ಜನರಲ್ ಮೆಡಿಸಿನ್ ತಜ್ಞರು, ಡಾಕ್ಟರ್ ಪ್ರಿಯಾಂಕಾ ಅಭಿನಂದನ್ ಚರ್ಮ ರೋಗ ತಜ್ಞರು, ಡಾಕ್ಟರ್ ಶಶಾಂಕ್ ಜನರಲ್ ಸರ್ಜನ್ ಹಾಗೂ ಎಂಡೋಸ್ಕೋಪಿ ಮತ್ತು ಕೊಲೆನೋಸ್ಕೋಪಿ ತಜ್ಞರು, ಡಾಕ್ಟರ್ ಮೇಘಾ ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು, ಡಾಕ್ಟರ್ ಶ್ರೀವಿದ್ಯಾ NB ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ರಘುಪತಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಡಾಕ್ಟರ್ ವೇಣುಗೋಪಾಲ್ ಫಿಸಿಷಿಯನ್, ಡಾಕ್ಟರ್ ಅಭಿಲಾಷ್ ಅಲ್ಟ್ರಾಸೌಂಡ್ ಮತ್ತು ಸ್ಕ್ಯಾನ್ ಸ್ಪೆಷಲಿಸ್ಟ್, ಡಾಕ್ಟರ್ ಲಕ್ಷ್ಮಿ ಅನಸ್ತೇಶಿಯಾಲಿಸ್ಟ್ ಮತ್ತು ತುರ್ತು ಚಿಕಿತ್ಸಾ ತಜ್ಞರು. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, BPL ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ.
ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೂ ಮುನ್ನ ಕ್ಷಯರೋಗದ ಗುಣಲಕ್ಷಣಗಳೇನು, ಅದನ್ನ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ಇವಾಗ ಕ್ಷಯರೋಗವನ್ನ ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಹೇಳಿ, ಕ್ಷಯರೋಗವನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು? ಮುಂಚೆ ಎಲ್ಲರೂ ಹೇಳೋ ಥರ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಸೊ ರೋಗ ಬರೋಕ್ಕಿಂತ ಮುಂಚೆ ರೋಗ ಬರದೇ ಇರೋ ಥರ ನೋಡಿಕೊಂಡ್ರೆ ದಟ್ ಈಸ್ ದ ಬೆಸ್ಟ್ ಪಾಸಿಬಲ್ ವೇ ಟು ಟ್ರೀಟ್ ದ ಡಿಸೀಸ್ ಅಂತ ಹೇಳ್ತೀವಿ ನಾವು. ಸೊ ಏನಂತ ಹೇಳಿದ್ರೆ, ಇವಾಗ ನಿಮಗೆ ಗೊತ್ತಿರೋ ಹಾಗೆ TB ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ, ಈ ಗಾಳಿಯಿಂದ ಹರಡೋದು ಆ ಥರ ಇರೋದ್ರಿಂದ. ಸೊ ಫಸ್ಟು ಕಾಫ್ ಎಟಿಕ್ವೆಟ್ಸ್ ಅಂತೀವಿ. ಅಂದರೆ ನಾವು ಕೆಮ್ಮುವಾಗ, ಸೀನುವಾಗ ಮುಖ ಕವರ್ ಮಾಡಿಕೊಂಡು ಆದಷ್ಟು ಹನಿಗಳು ಗಾಳಿಗೆ ಹೋಗದೇ ಇರೋ ಥರ ನೋಡ್ಕೋಬೇಕು. ಇನ್ನೊಂದು ವೆಂಟಿಲೇಷನ್ ಇಸ್ ತುಂಬ ಇಂಪಾರ್ಟೆಂಟ್. ಏನಂತ ಹೇಳ್ತೀವಿ ಅಂತ, TB ನಾವು ನೋಡಿರೋ ಥರ ತುಂಬ ಕ್ರೌಡೆಡ್ ಪ್ಲೇಸಸ್ಸು, ಈ ಥರ ಎಲ್ಲೂ ಕ್ಲೀನ್ನೆಸ್ ಇರಲ್ಲ, ಅಂಥ ಜಾಗದಲ್ಲಿ ತುಂಬ ಹರಡುತ್ತೆ. ಸೊ ವೆಂಟಿಲೇಷನ್ ಕರೆಕ್ಟಾಗಿದ್ದ ಜಾಗದಲ್ಲಿ ಆ TB ಹರಡೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಇನ್ನೊಂದು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅಂತ ಹೇಳಿದ್ರೆ, ಯಾವ ಪೇಷಂಟ್ಸು ನಮಗೆ TB ಥರ ಅನ್ನಿಸ್ತಾರೆ ಅಂಥವ್ರನ್ನ ಫ್ರಂಟ್ ಅವ್ರ ಸಿಮ್ಟಮ್ ಡೆವಲಪ್ ಮಾಡೋಕ್ಕಿಂತ ಮುಂಚೆನೇ ಯಾವ್ಯಾವ TB ಟೆಸ್ಟ್ಗಳಿದೆ ಆ TB ಟೆಸ್ಟ್ಗಳಿಗೆ ಒಳಪಡಿಸಿದ್ರೆ TB ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಆಗುತ್ತೆ. ಸೊ TB ಕನ್ಫರ್ಮ್ ಅಂತ ಹೇಳಿದ್ರೆ ಅಂಥವ್ರನ್ನ ನಾವು ಐಸೋಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಕರೆಕ್ಟಾಗಿ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಅವರಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇನ್ನೂ ತುಂಬ ಕಮ್ಮಿ ಇರುತ್ತೆ. ಇನ್ನೊಂದು ವ್ಯಾಕ್ಸಿನೇಷನ್, ಲಸಿಕೆ. ಹುಟ್ಟಿದಾಗ ಎಲ್ಲರಿಗೂ BCG ವ್ಯಾಕ್ಸಿನೇಷನ್ ಅಂತ ಹಾಕ್ತೀವಿ. ನೀವು ತುಂಬ ಜನದಲ್ಲಿ ನೋಡಿದ್ರೆ ಮನೆಯಲ್ಲಿ ಎಡ ತೋಳಲ್ಲಿ ಒಂದು ಮಾರ್ಕ್ ಇರುತ್ತೆ, ಅದು BCG ವ್ಯಾಕ್ಸಿನೇಷನ್. ಅದು ಚಿಕ್ಕ ಮಕ್ಕಳಲ್ಲಿ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಇರೋದ್ರಿಂದ TB ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ವ್ಯಾಕ್ಸಿನೇಷನ್ ಹಾಕಿದಾಗ ಅದು ಆ ಚೈಲ್ಡ್ಹುಡ್ ಟೈಮಲ್ಲಿ ಬರೋ ಅಂಥ TB, ಅದು ಎಕ್ಸ್ಪೆಷಲಿ ಬ್ರೈನ್ ತುಂಬ ಅಫೆಕ್ಟ್ ಆಗುತ್ತೆ. ಸೊ CNS TB ಅಂತ ಹೇಳ್ತೀವಿ. ಸೊ ಆ TBನ ಸಿವಿಯಾರಿಟಿ ಕಮ್ಮಿ ಮಾಡುತ್ತೆ, ಕಂಪ್ಲೀಟ್ಲಿ ನಿಲ್ಲಿಸುತ್ತೆ ಅಂತಲ್ಲ, ಸಿವಿಯಾರಿಟಿ ಕಮ್ಮಿ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇವಾಗ TB ಪೇಷಂಟ್ಸ್ ಇದ್ದಾರೆ, TB ಇದೆ ಅಂತ ಗೊತ್ತಾಗಿದೆ, ಅದು ಎಕ್ಸ್ಪೆಷಲಿ ಶ್ವಾಸಕೋಶದ TB ಇದೆ ಅಂತ ಗೊತ್ತಾಗಿದೆ. ಅಂತ ಶ್ವಾಸಕೋಶದ TB ಇರೋ ಪೇಷಂಟ್ಸ್ ಹತ್ರ, ಅಂದರೆ ನಿಕಟ ಫ್ಯಾಮಿಲಿ ಮೆಂಬರ್ಸ್, ಕ್ಲೋಸ್ ಕಾಂಟ್ಯಾಕ್ಟ್ಸ್ ಅಂತೀವಿ, ನಿಕಟ ಸಂಪರ್ಕದಲ್ಲಿರೋರು, ಕುಟುಂಬ ಸದಸ್ಯರು, ಆದಷ್ಟು ಅವರು ಕೂಡ ಮಾಸ್ಕ್ ಹಾಕೊಳ್ಳೋದು, ಕ್ಲೀನಾಗಿ ಮೇಂಟೈನ್ ಮಾಡೋದು, ಅವ್ರಿಗೂ TB ಇರೋರು ಕೂಡ ಮಾಸ್ಕ್ ಹಾಕೊಳ್ಳೋದು, ಈ ಥರ ಎಲ್ಲ ಮಾಡಿದಾಗ ಈ ಸ್ಪ್ರೆಡ್ ಕಮ್ಮಿ ಆಗುತ್ತೆ. ಓಕೆ, ಈ ಕ್ಷಯರೋಗದ ರೋಗಿಗಳು ಅಥವಾ ರೋಗ ಬರ್ದೇ ಇರೋ ರೀತಿ ತಡೆಗಟ್ಟಬೇಕು ಅಂದ್ರೆ, ಈಗ ತಮ್ಮ ದೈನಂದಿನ ಕೆಲಸಗಳಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಯಾವ ರೀತಿ ಸುಧಾರಣೆಗಳನ್ನ ತಗೋಬಹುದು? TB ರೋಗ, ಆಸ್ ಐ ಟೋಲ್ಡ್, ಬರೋದೇ ತುಂಬ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋರಿಗೆ. ಸೊ ನಾವು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಮದು ಹ್ಯಾಬಿಟ್ಸ್ ಅಂತ ದಿನದಿನ ಚಟುವಟಿಕೆಗಳೇನಿರ್ತೀವಿ ಅದು ತುಂಬ ಇಂಪಾರ್ಟೆಂಟ್. ರೆಗ್ಯುಲರ್ ಆಗಿ ಆರೋಗ್ಯವಾಗಿರೋದು ಅಂದರೆ ರೆಗ್ಯುಲರ್ ಆಗಿ ಸ್ವಲ್ಪ ಎಕ್ಸಸೈಸ್, ವ್ಯಾಯಾಮ ಮಾಡೋವಂಥದ್ದು, ಪೌಷ್ಟಿಕ ಆಹಾರ. ಬಾಡಿಗೆ ಅಟ್ಲೀಸ್ಟ್ ಒನ್ಸ್ TB ಬಂತು ಅಂತ ಹೇಳಿದ್ರೆ ಮೋರ್ ದೆನ್ 1 ಗ್ರಾಮ್ ಪ್ರೋಟೀನ್ ಪರ್ kg ಪರ್ ಬಾಡಿ ವೇಟ್ ಬೇಕಾಗುತ್ತೆ. ಅದಿಲ್ಲ ಅಂದ್ರೂ ರೆಗ್ಯುಲರ್ ಆಗಿ ಉತ್ತಮ ಪೌಷ್ಟಿಕ ಆಹಾರ, ಪ್ರೋಟೀನ್ ಇರೋ ಅಂಥ ಆಹಾರ, ಆಮೇಲೆ ವಿಟಮಿನ್ಸ್, ಮಿನರಲ್ಸ್ ಅಂತೀವಿ, ಸ್ಮಾಲ್ ಮಿನರಲ್ಸ್, ಸೆಲಿನಿಯಂ, ಜಿಂಕ್, ಇಂಥ ಆಹಾರ ಇರೋ ಅಂಥದ್ದು. TB ಪೇಷಂಟ್ಸ್ಗಂತೂ ನಾವು ಅವರು ಪ್ರತಿದಿನ ಗೌರ್ಮೆಂಟ್ ಮೊಟ್ಟೆ ಸಪ್ಲೈ ಮಾಡೋ ಫೆಸಿಲಿಟೀಸನ್ನು ಕೆಲವೊಂದು ಸರ್ಕಾರಗಳು ಒದಗಿಸಿವೆ. ಸೊ ಎಷ್ಟು ಜಾಸ್ತಿ ಪ್ರೋಟೀನ್ ತಗೋತೀವಿ ಅಷ್ಟು ಇಂಪಾರ್ಟೆಂಟ್. ಇನ್ನೊಂದು, ಇವಾಗ ಶುಗರ್ ಇತ್ತು ಅಂತ ಅಂದ್ಕೊಳ್ಳಿ, ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಒಂದು ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳಿದ್ರೆ, ನೀವು ನೋಡಿರ್ತೀರ, ಶುಗರ್ ಇರೋರಿಗೆ ಕಾಲಲ್ಲಿ ಒಂದು ಚಿಕ್ಕ ಗಾಯ ಆಯಿತು ಅಂತ ಅಂದ್ರೂ ಅದು ಫುಲ್ ಗ್ಯಾಂಗ್ರೀನ್ ಆಗಿ ಕಾಲ್ ಕಟ್ ಮಾಡೋ ಪರಿಸ್ಥಿತಿನೇ ಬರುತ್ತೆ. ಸೊ ಅಂತ ಯಾವುದೇ ಇನ್ಫೆಕ್ಷನ್ ಆದ್ರೂ ದೇಹದಲ್ಲಿ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಶುಗರ್ ಕರೆಕ್ಟಾಗಿ ಶುಗರ್ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಕ್ಲೀನ್ಲಿನೆಸ್, ಮನೆ ತುಂಬ ಇವಾಗ ಕೊಳಚೆ ಇರೋ ಅಂಥದ್ದು, ನೈರ್ಮಲ್ಯತೆ ಕಾಪಾಡಬೇಕು, ತುಂಬ ಡರ್ಟಿನೆಸ್ ಇರಬಾರ್ದು ಮನೆಯಲ್ಲಿ. ಆ್ಯಂಡ್ ವೆಂಟಿಲೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮನೆಯಲ್ಲಿ ಗಾಳಿ ಬೆಳಕು ಆರಾಮಾಗಿ ಆಡಬೇಕು, ಬಂದಿರೋ ಗಾಳಿ ಕರೆಕ್ಟಾಗಿ ಹೊರಗಡೆ ಹೋಗ್ತಾ ಇದೆ, ಇವಾಗ ತುಂಬ ಕ್ಲೋಸ್ ಇಲ್ಲ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ TB ಸ್ಪ್ರೆಡ್ ಆಗೋದು ಕೂಡ ಕಮ್ಮಿ ಆಗುತ್ತೆ. ಸೊ ಈ ಥರ ಮೆಷರ್ಸ್ ತಗೊಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ TBನ ಪ್ರಿವೆಂಟ್ ಮಾಡ್ಬೋದು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? TB ಮುಂಚೆ ಥರ ತುಂಬ ಭಯ ಪಡುವಂಥ ರೋಗ ಅಲ್ಲ, ಬಟ್ ಎಚ್ಚರವಾಗಿರ್ಬೇಕು. ಭಯ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಹಂಗೆ ಇರೋಕ್ಕಾಗಲ್ಲ. ಸೊ ಎಚ್ಚರದಿಂದ ಇರಬೇಕು. TB ರೋಗ ಈ ಥರ ಇದೆ, ಅದ್ರ ಸಿಂಪ್ಟಮ್ಸ್ ಏನು, ಅದ್ರ ಬಂದರೆ ಏನು ಮಾಡಬೇಕು ಅಂತ ಸಾಮಾಜಿಕ ಕಳಕಳಿ ಇರಬೇಕು.
ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಓ ಇವಾಗ ಟ್ರೀಟ್ಮೆಂಟ್ ಅವೈಲಬಲ್ ಇದೆ ಬಿಡಿ ತಗೋತೀನಿ, ಒಂದು ತಿಂಗಳಾಯ್ತು ಆರಾಮಾದೆ ಅಂತ ಮಾತ್ರೆ ಎಲ್ಲ ಬಿಡಬಾರ್ದು. ಒನ್ಸ್ TB ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ಕರೆಕ್ಟಾಗಿ ಡಾಕ್ಟರ್ ಹೇಗೆ ಹೇಳ್ತಾರೆ ಆ ಥರ 6 months ಟ್ರೀಟ್ಮೆಂಟ್, 9 months ಟ್ರೀಟ್ಮೆಂಟ್ ಎಷ್ಟು ಹೇಳಿರ್ತಾರೆ ಅಷ್ಟು ತಗೊಳ್ಳೇಬೇಕು. ನಾವು ಆಲ್ರೆಡಿ ಇವಾಗ TBನ ಆಲ್ಮೋಸ್ಟ್ ಎಂಡ್ ಮಾಡೋ ಸ್ಟೇಜಿಗೆ ಬಂದಿದ್ದೀವಿ. ಅದಕ್ಕೆ ಈ ವರ್ಷ WHO ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗಳಿದೆ, ವಿ ಕ್ಯಾನ್ ಎಂಡ್ TB ಅಂತ ಹೇಳ್ತೇವೆ. ಸೊ ಈ ಆಲ್ಮೋಸ್ಟ್ ನಾವು TB ಇನ್ನೇನು ಕಂಪ್ಲೀಟಾಗಿ ಎಂಡ್ ಮಾಡೋ ಟೈಮಲ್ಲಿ ಆದಷ್ಟು ಆರೋಗ್ಯ ಶಿಬಿರಗಳು, ಬಿಕಾಸ್ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಕೂಡ, ಬಿಕಾಸ್ ಬರೀ 2 weeks ಕಾಫ್ 2 weeks ಫೀವರ್ ಇತ್ತು ಅಂತ ಹೇಳಿದ್ರೆ ನಾವು TB ಸಸ್ಪೆಕ್ಟ್ ಮಾಡ್ತೀವಿ. ಸೊ ಇಂಥದ್ರಲ್ಲಿ ರೆಗ್ಯುಲರ್ ಹೆಲ್ತ್ ಚೆಕಪ್, ನಿಮ್ಗೆ ಯಾವುದೇ ಸಿಂಪ್ಟಮ್ಸ್ ಈ ಥರ ಏನಾದ್ರು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಡಾಕ್ಟರ್ನ ಒಂದ್ಸಲಿ ವಿಸಿಟ್ ಮಾಡಬೇಕಾಗುತ್ತೆ. ಡಾಕ್ಟರ್ ಹೇಳ್ತಾರೆ ನಿಮಗೆ ಏನಾರ ಇದೆಯಾ, TB ಥರ ಇದೆಯಾ, ಬೇರೆ ಏನಾರು ಇದೆಯಾ. ಸೊ TB ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಷನ್ ಆಯಿತು ಅಂತ ಹೇಳಿದ್ರೆ ಬೇರೆಯವ್ರಿಗೆ ಸ್ಪ್ರೆಡ್ ಕೂಡ ಆಗಲ್ಲ, ನೀವು ಕೂಡ ಬೇಗ ತುಂಬ ಕ್ಯೂರ್ ಆಗ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಟ್ಯೂಬರ್ಕ್ಯುಲೋಸಿಸ್ ಅಂದ್ರೆ ಕ್ಷಯರೋಗದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಮೊದಲು ಟ್ಯೂಬರ್ಕ್ಯುಲೋಸಿಸ್ ಬಂದ್ರೆ ಈ ಕಾಯಿಲೆ ಬಂದ್ರೆ ಗುಣನೇ ಪಡಿಸೋಕಾಗಲ್ಲ ಅಂತ ಅನ್ಕೊಳ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಹಲವಾರು ಟ್ರೀಟ್ಮೆಂಟ್ಸ್ ಅಡ್ವಾನ್ಸ್ ಟೆಕ್ನಿಕ್ ಬಂದಿರೋ ಕಾರಣ ಈ ಕ್ಷಯರೋಗವನ್ನ ಕ್ಯೂರ್ ಮಾಡಬಹುದು ಅಂತ ತಿಳ್ಕೊಂಡ್ವಿ. ಹಾಗೇನೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೂಡ ವಹಿಸಬೇಕು ಅಂತ ಕೂಡ ಡಾಕ್ಟರ್ ಚಿರಾಗ್ ಅವರು ನಮ್ಗೆ ತಿಳಿಸ್ಕೊಟ್ರು. ಅದಕ್ಕಾಗಿ ನಮ್ಮ HCN ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನ ಕೊಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಶ್ವಾಸಕೋಶ ತಜ್ಞರನ್ನ ಭೇಟಿಯಾಗಿ ಇನ್ನಷ್ಟು ಏನಾದರೂ ಡೌಟ್ಗಳಿದ್ರೆ ಅಥವಾ ಏನಾದರೂ ಸಂಪರ್ಕಿಸಬೇಕು ಅಂತ ಕೋರಿದ್ರೆ ಇವರು SSM ಆಸ್ಪತ್ರೆಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 5:30ರಿಂದ 7:30ರವರೆಗೆ ಡಾಕ್ಟರ್ ಚಿರಾಗ್ KC ಅವರು ಲಭ್ಯವಿರುತ್ತಾರೆ. ದಯವಿಟ್ಟು ಸಮಾಲೋಚನೆಗಾಗಿ ಸಂಪರ್ಕಿಸಬಹುದಾಗಿದೆ. ಮತ್ತೊಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಷಯಗಳನ್ನ ನಿಮಗಾಗಿ ಹೊತ್ತು ತರುತ್ತೇನೆ. ಅಲ್ಲಿವರೆಗೂ ನೀವು ತಾರಿ HCN.